ಇದು ಮೌನ ಮತ್ತು ಕತ್ತಲೆಯಲ್ಲಿ ಪ್ರಾರಂಭವಾದಂಥ ಕತೆ, ಎಲ್ಲವನ್ನೂ ಬದಲಾಯಿಸಿದ ಕತೆ. ಸಾವು ಹೇಗೆ ಸೋಲಿಸಲ್ಪಟ್ಟಿತು ಮತ್ತು ಭರವಸೆ ಹೇಗೆ ಮರುಹುಟ್ಟಿತು ಎಂಬುದರ ಕತೆ. ಇದು ಯೇಸು ಕ್ರಿಸ್ತನ ಪುನರುತ್ಥಾನದ ಕತೆ. ಯೇಸುವಿನ ಮರಣದ 3ನೆಯ ದಿನದಂದು ನಂಬಲಸಾಧ್ಯವಾದಂಥ ಸಂಗತಿಯೊಂದು ಸಂಭವಿಸಿತು. ದೇವದೂತನು ಸ್ವರ್ಗದಿಂದ ಹಿಡಿದು ಬಂದನು ಮತ್ತು ಭೂಮಿಯು ನಡಗಿತು. ಸಮಾಧಿಯ ಪ್ರವೇಶದ್ವಾರವನ್ನು ಮುಚ್ಚಿದ ದೊಡ್ಡ ಕಲ್ಲನ್ನು ಹೊರಳಿಸಲಾಯಿತು. ಅಲ್ಲಿ ನಿಯೋಜಿಸಲ್ಪಟ್ಟಿದ್ದಂಥ ಕಾವಲುಗಾರರು ಭಯದಿಂದ ನೆಲಕ್ಕೆ ಬಿದ್ದರು. ಮಿಂಚಿನಂತೆ ಹೊಳೆಯುತ್ತಿದ್ದಂಥ ಮತ್ತು ಹಿಮದಂತೆ ಬಿಳಿಯ ಬಟ್ಟೆಗಳನ್ನು ಧರಿಸಿದ್ದ ದೂತನು ಕಲ್ಲಿನ ಮೇಲೆ ಕುಳಿತನು. ಸಮಾಧಿಯು ಖಾಲಿಯಾಗಿತ್ತು. ಬೆಳಗ್ಗೆ ಬೇಗನೆ ಯೇಸುವನ್ನು ಹಿಂಬಾಲಿಸಿದಂಥ ಮಹಿಳೆಯರು ಸುಗಂಧ ದ್ರವ್ಯಗಳೊಂದಿಗೆ ಅವನ ದೇಹಕ್ಕೆ ಲೇಪಿಸಲು ಸಮಾಧಿಗೆ ಬಂದರು. ಅವರು ದುಃಖದಿಂದ, ನಮಗಾಗಿ ಸಮಾಧಿಯ ಪ್ರವೇಶ ದ್ವಾರದಿಂದ ಕಲ್ಲನ್ನು ಯಾರು ಹೊರಳಿಸುತ್ತಾರೆ ಎಂದು ಒಬ್ಬರನ್ನೊಬ್ಬರು ಕೇಳಿಕೊಳ್ಳುತ್ತಾ ನಡೆದರು. ಆದರೆ ಅವರು ಸಮೀಪಿಸಿದಾಗ ಕಲ್ಲನ್ನು ಈಗಾಗಲೇ ಸರಿಸಲಾಗಿದೆ ಎಂದು ಅವರು ಕಂಡುಕೊಂಡರು. ಅವರು ಒಳಗೆ ಹೋದಾಗ ಯೇಸುವಿನ ದೇಹದಲ್ಲಿ ಇರಲಿಲ್ಲ. ಬದಲಾಗಿ ದೂತನೊಬ್ಬನವರೆಗೆ ಕಾಣಿಸಿಕೊಂಡು, ಹೆದರಬೇಡಿರಿ, ನೀವು ಹುಡುಕುತ್ತಿರುವಂಥ ಯೇಸು ಇಲ್ಲಿಲ್ಲ, ಅವನು ತಾನೇ ಹೇಳಿದಂತೆ ಎದ್ದಿದ್ದಾನೆ. ನೀವು ಗಲಿಲಾಯಕ್ಕೆ ಹೋಗಿ ಅವನ ಶಿಷ್ಯರಿಗೆ ಈ ವಿಷಯವನ್ನು ತಿಳಿಸಿರಿ ಎಂದನು. ಭಯ ಮತ್ತು ಸಂತೋಷದಿಂದ ತುಂಬಿದ ಆ ಮಹಿಳೆಯರು ತಾವು ನೋಡಿದ್ದನ್ನು ಶಿಷ್ಯರಿಗೆ ಹೇಳಲು ಹುಡುಕಿದರು. ಆದರೆ ಶಿಷ್ಯರು ಅವರನ್ನು ನಂಬಲಿಲ್ಲ. ಆದ್ದರಿಂದ ಪೇತ್ರ ಮತ್ತು ಯೋಹಾನನು ಸಮಾಧಿಯ ಕಡೆಗೆ ಧಾವಿಸಿದರು. ಅವರು ಒಳಕ್ಕೆ ಹೋದರು ಮತ್ತು ಯೇಸುವಿನ ದೇಹವಿದ್ದಲ್ಲಿ ಬಟ್ಟೆಗಳು ಬಿದ್ದಿರುವುದನ್ನು ಕಂಡರು. ಅವನು ತಲೆಗೆ ಸುತ್ತಿದ್ದ ಬಟ್ಟೆಯನ್ನು ಮಡಚಿ ಬೇರೆ ಕಡೆ ಇಡಲಾಗಿತ್ತು. ಯೋಹಾನನು ಇದನ್ನು ನೋಡಿದಾಗ ಅವನು ನಂಬಿದನು. ಅದೇ ದಿನ ಇಬ್ಬರು ಶಿಷ್ಯರು ಎಮ್ಮಾಹು ಹಳ್ಳಿಗೆ ನಡೆದುಕೊಂಡು ಹೋಗುತ್ತಾ ನಡೆದ ಎಲ್ಲ ವಿಷಯಗಳ ಬಗ್ಗೆ ಚರ್ಚಿಸುತ್ತಾ ಇದ್ದರು. ಯೇಸುವೇ ಅವರೊಂದಿಗೆ ನಡೆದನು, ಆದರೆ ಅವರು ಆತನನ್ನು ಗುರುತಿಸಲೇ ಇಲ್ಲ. ನೀವು ನಡೆದುಕೊಂಡು ಹೋಗುವಾಗ ಏನು ಮಾತಾಡುತ್ತಿದ್ದೀರಿ ಎಂದು ಅವರನ್ನು ಕೇಳಿದರು. ಅವನು ಉತ್ತರಿಸಿದರು, ಜೆರುಸಲೇಮಿನಲ್ಲಿ ನೀವೊಬ್ಬರೇ ಇರಬೇಕು. ನಜರೇತಿನ ಯೇಸುವಿಗೆ ಏನಾಯಿತು ಎಂದು ನಿಮಗೆ ತಿಳಿದಿಲ್ಲವೇ? ಇಸ್ರಾಯೇಲರನ್ನು ಬಿಡಿಸಲು ಬರುವವನು ಅವನೇ ಎಂದು ನಾವು ಭಾವಿಸಿದ್ದೆವು, ಆದರೆ ಅವನನ್ನು ಶಿಲುಬೆಗೇರಿಸಲಾಯಿತು. ಮತ್ತು ಈಗ ಇದು ನಡೆದ 3ನೇ ದಿನ ಕೆಲವು ಮಹಿಳೆಯರು ನಾವು ದೂತನನ್ನು ನೋಡಿದ್ದೇವೆಂದು ಹೇಳಿದರು. ಅವರು ಅವನನ್ನು ಬದುಕಿದ್ದಾನೆ ಎಂದು ಹೇಳಿದರು. ಆಗ ಯೇಸು ಶಾಸ್ತ್ರಗಳಲ್ಲಿ ನಡೆದ ಎಲ್ಲವೂ ಹೇಗೆ ಮುಂಚೆ ಹೇಳಲ್ಪಟ್ಟಿದೆ ಎಂದು ಅವರಿಗೆ ವಿವರಿಸಿದನು. ಅವರು ಊಟಕ್ಕೆ ಕುಳಿತಾಗ ಯೇಸು ರೊಟ್ಟಿಯನ್ನು ತೆಗೆದುಕೊಂಡು ಆಶೀರ್ವದಿಸಿ ಅದನ್ನು ಮುರಿದು ಅವರಿಗೆ ಕೊಟ್ಟನು. ಆ ಕ್ಷಣದಲ್ಲಿ ಅವರ ಕಣ್ಣುಗಳು ತೆರೆದುಕೊಂಡವು ಮತ್ತು ಅವರು ಅವರನ್ನು ಗುರುತಿಸಿದರು. ಆದರೆ ಅವನು ಅವರ ದೃಷ್ಟಿಯಿಂದ ಮರೆಯಾದನು. ಅವರು ಯೆರೂಸಲೇಮಿಗೆ ಹಿಂದಿರುಗಿದಾಗ ಅವರು ಎದ್ದಿದ್ದ ದೇವನನ್ನು ಭೇಟಿಯಾದ ಬಗ್ಗೆ ತಿಳಿಸಿದರು. ಯೇಸುವೇ ಅವರ ಮಧ್ಯೆ ಕಾಣಿಸಿಕೊಂಡು, ನಿಮಗೆ ಶಾಂತಿ ಸಿಗಲಿ ಎಂದನು. ಶಿಷ್ಯರು ಹೆದರಿ ಭೂತವನ್ನು ನೋಡುತ್ತಿದ್ದೇವೆ ಎಂದು ಭಾವಿಸಿದರು. ಆದರೆ ಯೇಸು ಮೊಳೆಗಳಿಂದ ಗುರುತಿಸಲ್ಪಟ್ಟು ತನ್ನ ಈ ಕೈ ಮತ್ತು ಕಾಲುಗಳನ್ನು ಅವರಿಗೆ ತೋರಿಸಿದನು. ನನ್ನನ್ನು ಮುಟ್ಟಿ ನೋಡಿರಿ, ಭೂತಕ್ಕೆ ನೀವು ನೋಡುವಂತೆ ಮಾಂಸ ಮತ್ತು ಮೂಳೆಗಳು ಇರುವುದಿಲ್ಲ ಎಂದನು. ಅದನ್ನು ಸಾಬೀತುಪಡಿಸಲು ಅವನು ಅವರ ಮುಂದೆ ಬೇಯಿಸಿದ ಮೀನು ಮತ್ತು ಜೇನುತುಪ್ಪದ ತುಂಡನ್ನು ಸಹ ತಿಂದನು. ನಂತರ ಯೇಸು ಗಲಿಲಾಯ ಸರೋವರದ ಬಳಿ ಶಿಷ್ಯರಿಗೆ ಕಾಣಿಸಿಕೊಂಡನು. ಅವರು ರಾತ್ರಿಯಿಡೀ ಮೀನು ಹಿಡಿದರೂ ಏನೂ ಸಿಗಲಿಲ್ಲ. ಬೆಳಗ್ಗೆ ಯೇಸು ದಡದಲ್ಲಿ ನಿಂತಿದ್ದರು, ಆದರೂ ಅವರನ್ನು ಗುರುತಿಸಲೇ ಇಲ್ಲ. ದೋಣಿಯ ಬಲಬದಿಗೆ ಬಲೆಯನ್ನು ಹಾಕಿರಿ ಎಂದು ಅವರಿಗೆ ಕೂಗಿ ಹೇಳಿದನು. ಅವರು ಹಾಗೆ ಮಾಡಿದರು ಮತ್ತು ಬಲೆಯಲ್ಲಿ ತುಂಬ ಮೀನುಗಳು ಸಿಕ್ಕಿದ್ದರಿಂದ ಅದನ್ನು ಎಳೆಯಲು ಸಾಧ್ಯವಾಗಿಲ್ಲ. ಆಗ ಯೋಹಾನನು, ಅದು ದೇವನೇ ಎಂದು ಕೂಗಿದನು. ಪೇತ್ರನು ನೀರಿನಲ್ಲಿ ಹಾರಿ ದಡಕ್ಕೆ ಈಜಿಕೊಂಡನು. ಅಲ್ಲಿ ಅವರು ಬೆಂಕಿಯ ಮೇಲೆ ಮೀನು ಮತ್ತು ರೊಟ್ಟಿ ಸಿದ್ಧವಾಗಿರುವುದನ್ನು ಕಂಡರು. ಯೇಸು ಅವರೊಂದಿಗೆ ಊಟ ಹಂಚಿಕೊಂಡನು. ಬೆಳಗಿನ ಉಪಹಾರದ ನಂತರ ಯೇಸು ಪೇತ್ರನನ್ನು, ಯೋಹಾನನ ಮಗನಾದಂಥ ಸೀಮೋನನೇ, ನೀನು ನನ್ನನ್ನು ಪ್ರೀತಿಸುತ್ತೀಯಾ ಎಂದು ಕೇಳಿದನು. ಪೇತ್ರನು, ಹೌದು ದೇವನೇ, ನಾನು ನಿನ್ನನ್ನು ಪ್ರೀತಿಸುತ್ತೇನೆಂದು ನಿನಗೆ ತಿಳಿದಿದೆ ಎಂದು ಉತ್ತರಿಸಿದನು. ಯೇಸು, ನನ್ನ ಕುರಿಗಳನ್ನು ಮೇಯಿಸು ಎಂದು ಇದನ್ನು 3 ಬಾರಿ ಕೇಳಿದನು. ಮತ್ತು ಪ್ರತಿ ಬಾರಿಯೂ ಪೇತ್ರನು ತನ್ನ ಪ್ರೀತಿಯನ್ನು ದೃಢಪಡಿಸಿದನು. ಈ ರೀತಿಯಾಗಿ ಯೇಸು ಪೇತ್ರನನ್ನು ಅವನ ನಿರಾಕರಣೆಯ ನಂತರ ಪುನಃ ಸ್ಥಾಪಿಸಿದನು ಮತ್ತು ಅವನು ಅನುಯಾಯಿಗಳ ಆರೈಕೆಯನ್ನು ಅವನಿಗೆ ವಹಿಸಿದನು. ಅಂತಿಮವಾಗಿ ಯೇಸು ಗಲಿಲಾಯದಲ್ಲಿ ಪರ್ವತದ ಮೇಲೆ ಶಿಷ್ಯರಿಗೆ ಕಾಣಿಸಿಕೊಂಡನು. ಆತನು ಅವರಿಗೆ, ಸ್ವರ್ಗದಲ್ಲಿಯೂ ಮತ್ತು ಭೂಮಿಯಲ್ಲಿಯೂ ಎಲ್ಲ ಅಧಿಕಾರವನ್ನು ನನಗೆ ನೀಡಲಾಗಿದೆ. ಆದುದರಿಂದ ನೀವು ಹೊರಟು ಹೋಗಿ ಎಲ್ಲ ದೇಶದ ಜನರನ್ನು ನನ್ನ ಶಿಷ್ಯರನ್ನಾಗಿ ಮಾಡಿರಿ. ಅವರಿಗೆ ತಂದೆಯ
ಮಗನ ಮತ್ತು ಪವಿತ್ರಾತ್ಮನ ಹೆಸರಿನಲ್ಲಿ ದೀಕ್ಷಾಸ್ನಾನ ಮಾಡಿಸಿರಿ, ಮತ್ತು ನಾನು ನಿಮಗೆ ಆಜ್ಞಾಪಿಸಿದ ಎಲ್ಲವನ್ನು ಅವರಿಗೆ ಪಾಲಿಸಲು ಕಲಿಸಿರಿ. ಮತ್ತು ಹೀಗೋ ನಾನು ಯುಗದ ಸಮಾಪ್ತಿಯವರೆಗೂ ಎಲ್ಲ ದಿವಸ ನಿಮ್ಮೊಂದಿಗಿರುತ್ತೇನೆ ಎಂದನು. ಇದನ್ನು ಕೇಳಿದ ನಂತರ ಯೇಸು ಸ್ವರ್ಗಕ್ಕೆ ಏರಲು ಪ್ರಾರಂಭಿಸಿದನು, ಮತ್ತು ಒಂದು ಮೋಡವು ಅವನನ್ನು ಅವರ ದೃಷ್ಟಿಯಿಂದ ಮರೆಮಾಡಿತು. ಶಿಷ್ಯರು ಆಕಾಶದ ಕಡೆಗೆ ನಿಂತಿದ್ದರು. ಆಗ ಬಿಳಿ ನಿಲುವಂಗಿಗಳನ್ನು ಧರಿಸಿದ ಇಬ್ಬರು ದೂತರು ಅವರ ಪಕ್ಕದಲ್ಲಿ ಕಾಣಿಸಿಕೊಂಡರು. ಅವರು, ನೀವು ಏಕೆ ಆಕಾಶದ ಕಡೆಗೆ ನೋಡುತ್ತಾ ನಿಂತಿದ್ದೀರಿ? ನಿಮ್ಮಿಂದ ಸ್ವರ್ಗಕ್ಕೆ ಏರಿಸಲ್ಪಟ್ಟ ಈ ಯೇಸುವೆ, ನೀವು ಅವನನ್ನು ಸ್ವರ್ಗಕ್ಕೆ ಹೋಗುವುದನ್ನು ನೋಡದ ರೀತಿಯಲ್ಲಿಯೇ ಮತ್ತೆ ಬರುತ್ತಾನೆ ಎಂದರು. ಯೇಸು ಕ್ರಿಸ್ತನ ಪುನರುತ್ಥಾನವು ಕೇವಲ ಇಂದಿನ ಕಥೆಯಲ್ಲ, ಇದು ಹೊಸ ಜೀವನ, ಭರವಸೆ ಮತ್ತು ಮರಣದ ಮೇಲಿನ ವಿಜಯದ ಭರವಸೆಯಾಗಿದೆ. ಇದು ಅವನನ್ನು ನಂಬುವ ಪ್ರತಿಯೊಬ್ಬನಲ್ಲಿಯೂ ಮುಂದುವರಿಯುವ ಕತೆ. ಯೇಸು ಜೀವಂತನಾಗಿದ್ದಾನೆ ಮತ್ತು ಅವನು ಯಾವಾಗಲೂ ನಮ್ಮೊಂದಿಗೇ ಇದ್ದಾನೆ. ಆಮೆನ್.